24 ಗಂಟೆನೂ ಕಳೆದಿಲ್ಲ. ಕಾವೇರಿ ತೀರದಲ್ಲಿ ಅದೆಂಥ ಒಗ್ಗಟ್ಟಿನ ದರ್ಶನ ಆಗಿತ್ತು ಅಂತೀರಿ. 5 ವರ್ಷ ಬಂಡೆಯಂತೆ ಸರ್ಕಾರ ಗಟ್ಟಿಯಂತೆ ಸಾರಿದ್ದ ಸಿಎಂ ಆರತಿ ಬೆಳಗಿದ್ರು. ಬಾಗಿನ ಅರ್ಪಿಸಿ ಬಂದು ರಾತ್ರಿ ಕಳೆಯೋ ಹೊತ್ತಿಗೆ ಇಕ್ಬಾಲ್ ಹುಸೇನ್ 100ಕ್ಕೂ ಹೆಚ್ಚು ಶಾಸಕರು ಬದಲಾವಣೆ ಬಯಸಿದ್ದಾರೆ ಅಂತ ಹೇಳಿಕೆ ಕೊಟ್ಟು ಸಂಚಲನ ಸೃಷ್ಟಿಸಿದ್ದಾರೆ. ಇದಕ್ಕೆ ಡಿಕೆಶಿ ಕೊಟ್ಟ ನೋಟಿಸ್ ಎಚ್ಚರಿಕೆಗೆ ಇಕ್ಬಾಲ್ ಮಾತ್ರ ವರಸೆ ಬದಲಾಯಿಸದೆ ಐ ಆಮ್ ರೆಡಿ ಅಂತ ಸಾರಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು. ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ, ಡಿಸ್ಕಷನ್ ಇಲ್ಲ, ಏನಿಲ್ಲ. ಎಲ್ಲರಿಗೂ ಅಧಿಕಾರದ ಬ್ಯಾಂಗಲ್ ಬಂಗಾರಿಯ ಮೇಲೇನೆ ಕಣ್ಣು. ಇಡೀ ರಾಜ್ಯಕ್ಕೆ ಬ್ಯೂಟಿಯಾದ ಈ ಕುರ್ಚಿ ಮೇಲೆ ಆಸೆಗಣ್ಣು ನೆಟ್ಟ ಕಣ್ಣುಗಳು ಅದೆಷ್ಟೋ. ಮುದ್ದಾದ ಲೇಡಿ ಡಾನು ವಶಕ್ಕೆ ಪಡೆಯೋಕೆ ಚಾಕೊಲೇಟ್ ಕಣ್ಣಲ್ಲೇ ಲಗೋರಿ ಹೊಡೆಯುವ ಕಾರ್ಯಗಳು ಭರದಿಂದ ಸಾಕ್ತಿವೆ. ಡಿಕೆಶಿ ಕ್ಯಾಂಪ್ನಲ್ಲಿ ನಗಾರಿ ಸದ್ದು ಕೇಳಿಸ್ತಾ ಇದ್ದು ಬಂಡೆ ಮನದಲ್ಲಿ ಅದ್ಧೂರಿ ಫೀಲಿಂಗು. ಈ ಗೋಲ್ಡನ್ ನಂಬಾರಿ ಮಿಸ್ಸೇ ಇಲ್ಲ ಅಂತ DCM ಪರ ಎಕ್ಕ ಕಾರ್ಡ್ ಪ್ರಯೋಗ ಆಗ್ತಾ ಇದೆ. ಐದು ವರ್ಷ ಬಂಡೆಯಂತೆ ಗಟ್ಟಿ ಎಂದಿದ್ದ ಸಿಎಂಗೆ ಶಾಕ್. ಡಿಕೆಶಿ ಪರ ಬ್ಯಾಟ್ ಬೀಸಿದ ಇಕ್ಬಾಲ್ ಹುಸೇನ್ ರಾಕ್. ಅಂದ್ಹಾಗೆ ಇಂದಿರನ ಊರಿನ ಸಿಂಹಾಸನ ಪಾರ್ಸೆಲ್ ಪಡೆಯೋಕೆ ಚಂದಿರನಿಗೆ ಏಣಿ ಹಾಕಲಾಗ್ತಾ ಇದೆ. ಡೆಲ್ಲಿಯ 10 ಜನಪತ್ನಲ್ಲಿ ಸಿಂಪಲ್ ಕುರ್ಚಿ ಸುಂದರಿಗೆ ಮೇಡಂ ಕರುಣಿಸಿದ ಪವರ್ ಶೇರಿಂಗ್ ಕೊಟ್ಟಂತ ಫಾರ್ಮುಲಾ ಬಳಿಕ ಡಿಕೆಶಿ ಬಾಳು ಟಲ್ ಆಗಿದೆ. ಈಗ ಗೆರೆಗಿಟ್ಲೆ ಸುಂದರಿ ಹತ್ತಿರದಲ್ಲೇ ಸುಳಿತಾ ಇದ್ದು ಬಂಪರ್ ಲಾಟ್ರಿ ಹೊಡೆಯುತ್ತಾ ಗೊತ್ತಿಲ್ಲ. ಆದ್ರೆ ಈ ಫೇವರಿಟ್ ಸೀನರಿಗೆ ಇಕ್ಬಾಲ್ ಹುಸೇನ್ ರನ್ನ ಕವಾಲಿ ರಾಗ ಸಂಯೋಜನೆಗೆ ನೇಮಿಸಿದಂತೆ ಕಾಣಿಸ್ತಾ ಇದೆ. ನೂರಕ್ಕೂ ಹೆಚ್ಚು ಶಾಸಕರು ಬದಲಾವಣೆ ಬಯಸಿದ್ದಾರಾ? ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಬಾಂಬ್. ನಾನೊಬ್ಬನೇ ಅಲ್ಲ ರೀ, ನಾನೊಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ಇದು ಒಂದೇ ಒಂದು ಮಾತು ಕಾಂಗ್ರೆಸ್ನೊಳಗೆ ಕಾರ್ಮೋಡ ಕರಗಿ ಅಗ್ನಿ ಪರ್ವತ ಧಗಧಗಿಸೋ ರೀತಿ ಮಾಡ್ತಾ ಇದೆ. 100ಕ್ಕೂ ಹೆಚ್ಚು ಶಾಸಕರು ಬದಲಾವಣೆ ಬಯಸಿದ್ದಾರೆ ಅಂತ ಬಾಂಬ್ ಸಿಡಿಸಿ ಹೊಗೆ ಎಬ್ಬಿಸಿದ ಇಕ್ಬಾಲ್ ಹುಸೇನ್ ಪಟ್ಟ ಕಷ್ಟಕ್ಕೆ DCM ಡಿಕೆಶಿಗೂ ಒಂದು ಅವಕಾಶ ಸಿಗಬೇಕು. ಅವ್ರ ಪರ ಸಾಕಷ್ಟು ಶಾಸಕರು ಧ್ವನಿಗೂಡಿಸ್ತಾರೆ. ಪ್ರಬಲವಾಗಿ ನನ್ನ ವಿಚಾರ ಮಂಡಿಸ್ತೀನಿ ಎಂದ ಇಕ್ಬಾಲ್ ಈ ವಿಚಾರವನ್ನ ಸುರ್ಜೇವಾಲ ಮುಂದಿಡ್ತೀನಿ, ಯಾರು ಏನೇ ಹೇಳಿ 2.5 ವರ್ಷ DK ಶಿವಕುಮಾರ್ CM ಆಗಬೇಕು ಅಂತ ಅಭಿಲಾಷೆ ಪ್ರಕಟಿಸಿದ್ದಾರೆ. ಅವಕಾಶ ನಮಗೆ ನಮ್ಮ ನಾಯಕರಿಗೆ DK ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತರುತ್ತಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ DK ಶಿವಕುಮಾರ್ದಿದೆ. ನಾನು ಸುತ್ತಿ ಬಳಸಿ ಮಾತಾಡೋಣ ಅಲ್ಲ. DK ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನು 2.5 ವರ್ಷ ಅವರು CM ಆಗಬೇಕನ್ನೋದೇ ನಮ್ಮ ಅಭಿಲಾಷೆ, ನಮ್ಮ ಆಸೆ. CM ಆಗಬೇಕಂದ್ರೆ ಬೆಂಬಲಗಳು ಕೂಡ ಬೇಕು ಸರ್. ಬೇಕು, ಶಾಸಕರ ಬೆಂಬಲ ಕೊಡ್ತಾರೆ. ಬೆಂಬಲ ಇಲ್ಲದ್ರೆ ಬೆಂಬಲನೂ ಬೇಕು, ಹೈಕಮಾಂಡ್ ಅದಕ್ಕೆ ತೀರ್ಮಾನವನ್ನು ತಗೊಳ್ಬೇಕು. ಎರಡೂ ಇದೆ. ಶಾಸಕರು ಬೆಂಬಲವನ್ನು ಕೊಡ್ತಾರೆ, ಸರ್ಕಾರ ಬಿದ್ದು ಹೈಕಮಾಂಡ್ ತೀರ್ಮಾನವನ್ನು ತಗೊಳ್ತಾರೆ. ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಂತ ಹೇಳಿ ಎಲ್ಲ ಶಾಸಕರೆಲ್ಲರೂ ಒಂದು ಆಸೆ, ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೂಡ ಅದರಲ್ಲಿ ಕೈ ಜೋಡಿಸಿ. ಇದು ಕ್ರಾಂತಿ ಅಲ್ಲ, ಇದು ಒಂದು ಬದಲಾವಣೆ. ಇದು ಬೇರೆಯವ್ರಿಗೆ ಅವಕಾಶ, ಒಬ್ಬ ಸಂಘಟನೆಗಾರ, ಒಬ್ಬ ಹೋರಾಟಗಾರನಿಗೆ ಒಂದು ಕೊಡುವಂಥ ಒಂದು ಅವಕಾಶ. ನಮ್ಮ ಪಕ್ಷದಲ್ಲಿ ನಾವೇನೇ ಒಬ್ರಿಗೊಬ್ರು ಅನ್ಯನ್ಯವಾಗಿ ನಾವು ಅವಕಾಶ ಮಾಡಿಕೊಡುವಂಥದ್ದು. ಇದರಲ್ಲೇನು ಕ್ರಾಂತಿ ಮತ್ತೊಂದು ಏನೂ ಇಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾಯಕತ್ವ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಬೆಂಬಲಿತ ಶಾಸಕ ಇಕ್ಬಾಲ್ ಹುಸೇನ್ ಮಾತಿಗೆ ಡಿಕೆಶಿ ಗರಂ.
ಇಕ್ಬಾಲ್ ಹುಸೇನ್ ಮಾತು ಕಾಂಗ್ರೆಸ್ನೊಳಗೆ ಕಿಡಿ ಹೊತ್ತಿಸಿದೆ. ಪರಿಸ್ಥಿತಿ ಕೈಮೀರಿ ಹೋದ್ರೆ ಕಷ್ಟ ಅಂತ ಅರಿತ ಡಿಸಿಎಂ ಡಿಕೆಶಿ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಅವರೇ ನಮ್ಮ ಮುಖ್ಯಮಂತ್ರಿ, ಅವರ ಕೈ ಬಲಪಡಿಸುವ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಬೆಂಕಿ ಆರಿಸೋಕೆ ಯತ್ನ ಮಾಡಿದ್ದಾರೆ. ಅಲ್ಲದೆ ಇಕ್ಬಾಲ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ಅಂತ ಎಚ್ಚರಿಸಿದ್ದಾರೆ. ಅವ್ರು ಬಂದಿರೋದು ಸಂಘಟನೆ ವಿಚಾರ, ಜೊತೆಗೆ ಏನಾದ್ರು ಗ್ರೀವೆನ್ಸಸ್ ಇದ್ದು ಅಂತ ಹೇಳಿ ಅಂತ ಅವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಕೆಲವರು ಇವೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆಲ್ಲ ಪಾರ್ಟಿನ ಡಿಸಿಪ್ಲಿನ್ ತರಬೇಕು, ಪಾರ್ಟಿ ಡಿಸಿಪ್ಲಿನ್ ಇರಬೇಕು. ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ, ಡಿಸ್ಕಷನ್ ಇಲ್ಲ, ಏನಿಲ್ಲ. ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರು ಇಲ್ಲ. ನಮಗೆ 2028 ಇಸ್ ಇಂಪಾರ್ಟೆಂಟ್. ಇಕ್ಬಾಲ್ ಹುಸೇನ್ ಅವರು ತಾವು ಸಿಎಂ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದ ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಹೇಳೋದು ಬೇಡ, ಅದೆಲ್ಲ ಬೇರೆ ವಿಚಾರ. ಇಕ್ಬಾಲ್ ಹುಸೇನ್ ಹೇಳೋದಷ್ಟೇ, DC ಪಾಟೀಲ್ಗೂ ಹೇಳೋದಷ್ಟೇ, ಪಾಟೀಲ್ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ, ಯಾರು ಇದನ್ನ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ರಾಜಕೀಯ ಗುರುವಿನ ಎಚ್ಚರಿಕೆ ಬಳಿಕವೂ ತಣ್ಣಗಾಗದ ಇಕ್ಬಾಲ್ ಹುಸೇನ್ ಈ ವಿಚಾರದಲ್ಲಿ ನಾನು ಹೇಳಿದ ಮಾತಿಗೆ ಬದ್ಧ ಎಂದಿದ್ದಾರೆ. ಸುರ್ಜೇವಾಲಾಗೆ ಏನ್ ಹೇಳಬೇಕೋ ಅದನ್ನ ಹೇಳ್ತೀನಿ, ನೋಟಿಸ್ ಕೊಡುವುದಾದ್ರೆ ಕೊಡಲಿ ಅಂತ ಗುರು ಭಕ್ತಿಯನ್ನ ಮೆರೆದಿದ್ದಾರೆ. ನೀವು ಬೆಳಿಗ್ಗೆ ನೀವು ಮಾತನಾಡಿದ ವಿಚಾರಕ್ಕೆ ನೋಟಿಸ್ ಕೊಡ್ತಾರೆ. ನನಗೆ ನೋಟಿಸ್ ಸರ ಕೊಡಲಿ, ನೋಟಿಸ್ ಕೊಡದೆ ಹೋಗಲಿ, ಬೇರೆ ನಡ ಮಾಡಲಿ, ನಾನು ಹೇಳ್ದಂಥ ಮಾತಿಗೆ ಬದ್ಧನಾಗಿರ್ತೇನೆ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ಎಲ್ಲ ಶಾಸಕರಿಗೆ ಯಾವ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೋ ಅದೇ ರೀತಿ ನನಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನಲ್ಲಿರೋ ಅಭಿಪ್ರಾಯಗಳನ್ನು ತಿಳಿಸ್ತೀನಿ, ಆಮೇಲೆ ನಿಮಗೆಲ್ಲ ಮಾತಾಡ್ತೀನಿ. ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ಹೇಳ್ತೀರಾ ಸರ್? ಅದನ್ನು ಮಾತಾಡ್ತೀನಿ. ನಾನು ಏನು ಮಾತಾಡ್ತೀನಿ ಈಗಾಗಲೇ ಅದ್ರ ಪ್ರಕಾರ ಅಲ್ಲಿಗೂ ಮಾತಾಡ್ತೀನಿ ಮತ್ತು ನೀವು ಮಾತಾಡ್ತೀನಿ. ಇತ್ತ ಡಿಕೆಶಿ ಬಣ ಹೀಗೆ ಸರಣಿಯಾಗಿ ಮಾತಿನ ಓಪನ್ ಮಿಸೈಲ್ಗಳನ್ನ ಸ್ಫೋಟ ಮಾಡ್ತಾ ಇದ್ದಂತೆ ಸಿದ್ದು ಕ್ಯಾಂಪ್ನಿಂದ ಐರನ್ ಡೋಮ್ ಇನ್ಸ್ಟಾಲ್ ಆಗಿದೆ. ಫಸ್ಟ್ ಕೊಪ್ಪಳದಿಂದ ಹಿಟ್ ಮಾಡಿದ ಶಾಸಕ ಹಿಟ್ನಾಳ್ ಮುಂದಿನ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಜಪ ಮಾಡಿದ್ದಾರೆ. ಮುಂದೆ 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿ ಇರ್ತಾರೆ. ಅದು ಅವ್ರು ಕೇಳ್ಬೇಕು. ಕ್ರಾಂತಿಗಿಂತ ಬರ್ಲಿ, ಬರ್ಬಾರ್ದ ಉಸ್ತುವಾರಿ ಆದರೂ ಬಂದಿದ್ದಾರೆ. ಅಸಮಾಧಾನ ಯಾರಿಗೂ ಇಲ್ಲ. ಕಾಂಗ್ರೆಸ್ನೊಳಗಿನ ಕಚ್ಚಾಟವನ್ನ ಬಿಜೆಪಿ ಸಂಸದ ಕಾರಜೋಳ ಮಂಗ ಮತ್ತು ಬೆಣ್ಣೆ ತೂಕದ ಸ್ವಾರಸ್ಯಕರ ಕಥೆಯನ್ನ ಕಟ್ಟಿಕೊಟ್ಟಿದ್ದಾರೆ. 70-80 ಜನ ಆಗ್ಯದ. ಯಾವಾಗ್ಲೂ ಹೆಂಗಿರ್ತದ ರಾಜನೀತಿ ಅಂದ್ರ ಮಂಗ ಬೆಣ್ಣೆ ತೂಗಿದಂಗ್ರಿ. ಯಾವ ಕಡೆ ತೂಕ ಹೆಚ್ಚಾಗ್ತದ ಆ ಕಡೆ ಆಟೋಮೆಟಿಕ್ ಒಲವು ಯಾವ ಕಡೆ ಜಾಸ್ತಿ ಆಗ್ತದ ಆ ಕಡೆ. ಒಟ್ಟಾರೆ ನಿನ್ನೆಯಷ್ಟೇ ಬಂಡೆ ರೀತಿ 5 ವರ್ಷ ಸರ್ಕಾರ ಗಟ್ಟಿ ಅಂತ ಕೈಕುಲುಕಿ ಎತ್ತಿ ಹಿಡಿದಿದ್ದ ಸಿಎಂಗೆ ಮಾರನೇ ದಿನವೇ ಕುರ್ಚಿ ಕೆಳಗೆ ಜಿಲೆಟಿನ್ ಜೋಡಿಸಲಾಗಿದೆ. ಸದ್ಯ ಡಿಕೆಶಿ ಬದಲಾವಣೆ ಇಲ್ಲ ಅಂದಿರೋದ್ರ ಹಿಂದೆಯೂ ಜಾಣತನದ ರಾಜಕೀಯ ನಡೆಯಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.